ಸ್ನೇಹಿತರೆ ನಮಸ್ಕಾರ. ಈ ಅಡ್ಜಸ್ಟ್ಮೆಂಟ್ ಅನ್ನೋದು ಸ್ಯಾಂಡಲ್ವುಡ್ನಲ್ಲೂ ಕೂಡ ಜೀವಂತವಾಗಿದೆ ಅನ್ನೋದು ಆಗಾಗ ಚರ್ಚೆಗೆ ಬರುವಂಥ ವಿಚಾರ. ಬಹುಶಃ ಬೇರೆ ಬೇರೆ ಭಾಷೆಗಳಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಇರುವಂಥ ಮ್ಯಾಟರು. ಸಿನಿಮಾ ರಂಗದಲ್ಲಿ ಬಣ್ಣ ಹಚ್ಚಬೇಕು ಅಥವಾ ಸಿನಿಮಾ ರಂಗದಲ್ಲಿ ಬೆಳಿಬೇಕು ಅಂತ ಹೇಳಿದ್ರೆ ಅಡ್ಜಸ್ಟ್ಮೆಂಟ್ ಅನಿವಾರ್ಯ ಅನ್ನುವಂಥ ಮಾತುಗಳು ಇವತ್ತು ನೆನೆಯದಲ್ಲ. ಸಾಕಷ್ಟು ವರ್ಷಗಳಿಂದ ಎಲ್ಲ ಇಂಡಸ್ಟ್ರಿಯಲ್ಲೂ ಕೂಡ ಇದ್ದೇ ಇರ್ತದೆ ಅನ್ನುವಂಥದ್ದು ಆರೋಪ ಕೇಳಿ ಬರ್ತಾನೆ ಇರ್ತದೆ. ಅದರಲ್ಲೂ ಕೂಡ ನಟಿಯರಿಗೆ ಇಂಥದ್ದೊಂದು ಅಡ್ಜಸ್ಟ್ಮೆಂಟ್ನ ದೊಡ್ಡ ಸವಾಲು ಎದುರಾಗ್ತಾನೆ ಇರ್ತದೆ. ಈಗ ಇದೇ ವಿಚಾರದ ಬಗ್ಗೆ ಕನ್ನಡದ ಖ್ಯಾತ ನಟಿ, ಒಂದು ಕಾಲದಲ್ಲಿ ಕನ್ನಡದಲ್ಲಿ ಬಹುಬೇಡಿಕೆಯ ನಟಿಯಾಗಿದ್ದಂತಹ ಆಕೆ, ಜೊತೆಗೆ ಈಗ ಸ್ವಲ್ಪ ಎಲ್ಲವನ್ನು ಕೂಡ ಬಿಟ್ಟು ದೂರ ಇದ್ದಾರೆ. ಸಿನಿಮಾ ರಂಗದಿಂದ ಸ್ವಲ್ಪ ಅಂತರವನ್ನು ಕಾಪಾಡಿಕೊಂಡಿದ್ದಾರೆ. ಹಾಗೆಯೇ ವೈಯಕ್ತಿಕ ಬದುಕಿನಲ್ಲೂ ಕೂಡ ಸಾಕಷ್ಟು ಚಾಲೆಂಜಸ್ಗಳನ್ನು ಎದುರಿಸಿದ್ದಾರೆ. ಈಕೆ ಈಗ ತಮಗೆ ಎದುರಾದಂತಹ ಮತ್ತು ಒಂದು ದೊಡ್ಡ ಸಿನಿಮಾ ಆ ಸೂಪರ್ ಹಿಟ್ ಸಿನಿಮಾದಲ್ಲಿ ಈಕೆಗೆ ಅವಕಾಶ ಸಿಕ್ಕಿತ್ತಂತೆ. ಬಟ್ ಸಿಕ್ಕ ಬಳಿಕ ಈಕೆಯ ಬಳಿ ಅವರೇನು ಕೇಳಿದರು ಅಂತ ಹೇಳಿದ್ರೆ ಅಡ್ಜಸ್ಟ್ಮೆಂಟ್ ಅನ್ನೋಂಥ ಮಾತು ಬಂದಿತ್ತು. ಏನು ಅಡ್ಜಸ್ಟ್ಮೆಂಟು, ಯಾಕೆ, ಯಾರು, ಎಲ್ಲವನ್ನೂ ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ನಾನು ಹೇಳ್ತಿರುವಂತಹ ಈ ನಟಿಯ ಹೆಸರು ಮರಿಯಾ ಆಶಿತಾ ಕ್ರಾಸ್ತಾ. ಹೀಗೆ ಹೆಸರು ಹೇಳಿದ್ರೆ ಬಹುಶಃ ನಿಮಗೆ ಗೊತ್ತಾಗಲಿಕ್ಕಿಲ್ಲ. ಕನ್ನಡದ ನಟಿ ಆಶಿತಾ ಅಂದರೆ ಬಹುಶಃ ನಿಮಗೆ ಗೊತ್ತಾಗ್ಬೋದು. ಅದರಲ್ಲೂ ಕೂಡ ತವರಿನ ಸರಿ, ಬಾಬಾರು ರಸಿಕಾ, ಆಕಾಶು, ರೋಡ್ ರೋಮಿಯೋ ಮುಂತಾದ ಸಿನಿಮಾಗಳಲ್ಲಿ ನಟಿಸಿರುವಂಥ ನಟಿ ಅಂತ ಹೇಳಿದ್ರೆ ಬಹುಶಃ ನಿಮಗೆ ಯಾರು ಈ ಆಶಿತಾ, ಏನು ಈಕೆಯ ಹಿನ್ನೆಲೆ ಎಲ್ಲದೂ ಕೂಡ ಬಹುಶಃ ನೆನಪಾಗಬಹುದು. ಆಶಿತಾ ಕನ್ನಡದ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿರುವಂಥ ನಟಿ. ಈಕೆಗೆ ಒಳ್ಳೊಳ್ಳೆ ಅವಕಾಶಗಳು ಕೂಡ ಆಗ ಸಿಗ್ತಾಯಿತ್ತು. ಅಂದರೆ ಒಳ್ಳೊಳ್ಳೆ ಸಿನಿಮಾಗಳೆಲ್ಲ ಅವಕಾಶ ಸಿಗ್ತಾಯಿತ್ತು. ಈಕೆ ನಟಿಸಿದಂಥ ಬಹುತೇಕ ಸಿನಿಮಾಗಳು ಸೂಪರ್ ಹಿಟ್ ಆಗಿತ್ತು. ಯಾವಾಗ ರೋಡ್ ರೋಮಿಯೋ ಸಿನಿಮಾದಲ್ಲಿ ಅಗೇನ್ ಸಾಯಿ ಪ್ರಕಾಶ್ ಅವರು ಒಂದು ಫಿಮೇಲ್ ಲೀಡ್ ಪಾತ್ರವನ್ನು ಕೊಡ್ತಾರೋ ಅದಾದ ಬಳಿಕ ಇವರ ಬದುಕು ಬದಲಾಗ್ತಾ ಹೋಯಿತು. ಇನ್ಫ್ಯಾಕ್ಟು ಇದೇ ಸಮಯದಲ್ಲಿ ಇವರಿಗೆ ಮತ್ತೊಂದು ಸಿನಿಮಾದಿಂದನೂ ಕೂಡ ಅವಕಾಶ ಬಂದಿತ್ತು. ಆ ಸಿನಿಮಾ ಬೇರೆ ಯಾವುದಲ್ಲ, ಅದೇ ಮೊಗ್ಗಿನ ಮನಸ್ಸು ಅನ್ನುವಂಥ ಸಿನಿಮಾ. ಈ ಮೊಗ್ಗಿನ ಮನಸ್ಸು ಅನ್ನುವಂಥ ಸಿನಿಮಾ ಇವರ ಕೈ ತಪ್ಪಿ ಹೋಗ್ತದೆ. ಈ ಸಿನಿಮಾದಲ್ಲಿ ಇವರು ನಟಿಸಿಲ್ಲ. ಯಾಕೆ ಕೈ ತಪ್ಪಿ ಹೋಗ್ತದೆ ಅನ್ನುವಂಥದ್ದು ಒಂದು ಪ್ರಮುಖವಾದಂಥ ಪ್ರಶ್ನೆ. ಅದಕ್ಕೆ ಇವರ ಡಿಗ್ರಿ ಎಕ್ಸಾಮ್ಸ್ ಅನ್ನೋದು ಬಹುಶಃ ಇವರೇ ಅದನ್ನು ಸಾಕಷ್ಟು ಸಲ ರಿವೀಲ್ ಮಾಡಿದ್ದಾರೆ. ಹೌದು, ಮೊಗ್ಗಿನ ಮನಸ್ಸು ಸಿನಿಮಾ ಸೂಪರ್ ಹಿಟ್ ಆಗಿದೆ. ಇದರಲ್ಲಿ ನಟಿಸಿರುವಂಥ ಶುಭಾ ಪುಂಜ ಮತ್ತು ರಾಧಿಕಾ ಅವರು ತುಂಬ ಒಳ್ಳೆ ಅಭಿನಯವನ್ನು ಮಾಡ್ತಾರೆ. ಜೊತೆಗೆ ಒಳ್ಳೆಯ ಬದುಕನ್ನು ಕಟ್ಟಿಕೊಳ್ಳುವಂಥ ಒಂದು ಅವಕಾಶ ಸಿಗುವಂಥ ಸಿನಿಮಾವಾಗಿ ಬದಲಾಗ್ತದೆ. ಅಂದರೆ ಅಂಥ ದೊಡ್ಡ ಲ್ಯಾಂಡ್ಮಾರ್ಕನ್ನು ನಿರ್ಮಾಣ ಮಾಡುವಂಥ ಸಿನಿಮಾ ಆಗ್ತದೆ. ಬಟ್ ಆದರೆ ಈ ಸಿನಿಮಾದಲ್ಲಿ ಈಕೆಗೆ ಆಶಿತಾಗೆ ಒಂದು ಆಫರ್ ಬಂದಿರ್ತದೆ. ಏನು, ಈ ಸಿನಿಮಾದಲ್ಲಿ ನೀವು ನಟಿಸಬೇಕು ಅಂತ ಹೇಳ್ಬಿಟ್ಟು ಲೀಡ್ ರೋಲ್ ಅನ್ನೋಂಥ ವಿಚಾರವನ್ನು ಕೂಡ ಹೇಳಿರ್ತಾರೆ. ಯಾರು ಹೇಳಿರೋದು? ಸ್ವತಃ ಶಶಾಂಕ್ ಅವರೇ ಹೇಳಿರ್ತಾರೆ. ಆ ಸಂದರ್ಭದಲ್ಲಿ ಶಶಾಂಕ್ ಅವ್ರದ್ದು ದೊಡ್ಡ ಹೆಸರೇನಲ್ಲ, ಲಿರಿಕ್ಕಿಸ್ಟ್ ಆಗಿರ್ತಾರೆ, ಸಾಹಿತ್ಯಗಳನ್ನು ಬರಿತಾ ಇರ್ತಾರೆ. ಬಟ್ ಇವ್ರು ಯಾವಾಗ ಈ ಸಿನಿಮಾವನ್ನು ಮಾಡಬೇಕು ಅಂತೇಳಿ ಹೊರಡ್ತಾರೋ ಆಗ ಈ ಕಾಸ್ಟಿಂಗ್ಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಇವರಿಗೂ ಕೂಡ ಕಾಲ್ ಬಂದಿರುತ್ತೆ. ಆದರೆ ಇವರು ಹೇಳ್ತಾರಂತೆ, ಇಲ್ಲ ಸರ್, ನನಗೆ ಎಕ್ಸಾಮ್ಸ್ ಇದೆ, ಸೊ ನನಗೆ ಎಕ್ಸಾಮ್ಸೇ ಇಂಪಾರ್ಟೆಂಟ್ ಆಗ್ತದೆ, ಹಾಗಾಗಿ ನಾನು ಎಕ್ಸಾಮ್ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟನ್ನು ಮಾಡಬೇಕಾಗ್ತದೆ, ನೋಡೋಣ ಅಂತಲೂ ಕೂಡ ಹೇಳ್ತಾರಂತೆ. ಯಾಕಂತ ಹೇಳಿದ್ರೆ ಈ ಶಶಾಂಕ್ ಇದ್ದಾರಲ್ಲ, ಶಶಾಂಕ್ ಇವರಿಗೆ ಹಳೆ ಪರಿಚಯ. ಬಾಬಾರು ರಸಿಕಾ ಸಿನಿಮಾದಲ್ಲೂ ಕೂಡ ಶಶಾಂಕ್ ಲಿರಿಕ್ ರೈಟರಾಗಿ ಕೆಲಸವನ್ನು ಮಾಡಿದರು. ಜೊತೆಗೆ ಅವರು ಬರೆದಿರುವಂತಹ ಸಾಕಷ್ಟು ಹಾಡುಗಳಿಗೆ ಆಶಿತಾ ಅವರು ಸೊಂಟವನ್ನು ಕುಣಿಸಿದರು. ಆ ಕಾರಣಕ್ಕೋಸ್ಕರ ಒಳ್ಳೆ ಪರಿಚಯನೂ ಕೂಡ ಇರ್ತದೆ. ಇನ್ನು ಅವರು ಡೈರೆಕ್ಟರ್ ಆಗಿರೋದ್ರಿಂದ ಸಹಜವಾಗಿ ಒಂದು ನಿರೀಕ್ಷೆಯೂ ಕೂಡ ಇರ್ತದೆ, ಓಕೆ ಅಂತ ಹೇಳ್ಬಿಟ್ಟು. ಬಟ್ ಆದರೆ ಏನು ಮಾಡೋದು, ಎಕ್ಸಾಮ್ಸ್ ಇವರಿಗೆ ಅಡ್ಡ ಬರ್ತದೆ. ಅದೇ ಟೈಮ್ನಲ್ಲಿ ಇವರಿಗೆ ಒಂದು ನೋಡೋಣ ಏನು ಮಾಡೋದು ಅಂತ ಹೇಳ್ಬಿಟ್ಟು ಹೇಳಿರ್ತಾರೆ. ಬಟ್ ಎಲ್ಲೂ ಕೂಡ ಕನ್ಫರ್ಮು ಕೂಡ ಮಾಡಿರೋದಿಲ್ಲ, ರಿಜೆಕ್ಟು ಕೂಡ ಮಾಡಿರೋದಿಲ್ಲ. ಆಮೇಲೆ ಶಶಾಂಕ್ ಅವರು ಯಾವ ಪಾತ್ರ ಅಂತಲೂ ಕೂಡ ಹೇಳಿರಲಿಲ್ಲ. ಯಾವುದು ರಾಧಿಕಾ ಅವ್ರು ಮಾಡಿದ ಪಾತ್ರನೋ, ಶುಭಾ ಪುಂಜ ಮಾಡಿದಂಥ ಪಾತ್ರನೋ, ಅಥವಾ ಇನ್ನೊಬ್ಬರು ಲೀಡ್ ರೋಲೋ ಅದನ್ನು ಕೂಡ ಹೇಳಿಲ್ಲ. ಜಸ್ಟ್ ಇಷ್ಟೇ ಹೇಳಿರ್ತಾರೆ, ಒಂದು ಒಳ್ಳೆಯ ಪಾತ್ರ ಇದೆ, ಒಳ್ಳೆ ಲೀಡ್ ರೋಲ್ ಇದೆ, ನೀವು ಅಭಿನಯಿಸಬೇಕು ಅಂತಲೂ ಕೂಡ ಹೇಳ್ತಾರೆ. ಓಕೆ ಅಂತಲೂ ಕೂಡ ನೋಡೋಣ, ಈ ಎಕ್ಸಾಮ್ಸ್ ಇರೋದ್ರಿಂದ ನೋಡೋಣ ಅಂತಲೂ ಕೂಡ ಹೇಳಿದ್ದಾರೆ. ಆಮೇಲೆ ಹೆಚ್ಚು ಸಮಯ, ಅದು ಕೂಡ ಡಿಗ್ರಿ ಎಕ್ಸಾಮ್ ಆಗಿರೋದ್ರಿಂದ ತುಂಬ ದಿನಗಳ ಕಾಲ ನಡೆಯುವಂಥ ಎಕ್ಸಾಮು. ಹಾಗಾಗಿ ಅರ್ಜೆಂಟಿಗೇನು ಮುಗಿಯುವಂಥ ಎಕ್ಸಾಮ್ ಅಲ್ಲ, ನೋಡೋಣ ಅಂತಲೂ ಕೂಡ ಹೇಳಿ ಸುಮ್ಮನೆ ಆಗಿರ್ತಾರೆ. ಯಾಕಂತ ಹೇಳಿದ್ರೆ ಇವರು ಸ್ಟಡೀಸಿಗೆ ತುಂಬ ಇಂಪಾರ್ಟೆನ್ಸನ್ನು ಕೊಟ್ಟಿರೋದಂಥ ಕಾರಣಕ್ಕೋಸ್ಕರ. ಇದೆಲ್ಲ ಆಯಿತು. ಇದೆಲ್ಲ ಆದಮೇಲೆ ಇನ್ನು ಪ್ರೊಡ್ಯೂಸರ್ ಕಡೆಯಿಂದ ಒಬ್ಬರು ಕಾಲ್ ಮಾಡ್ತಾರೆ ಅಂತಲೂ ಕೂಡ ಹೇಳಿರ್ತಾರೆ. ಮಾತನಾಡ್ಕೊಳ್ಳಿ ಅಂತಲೂ ಕೂಡ ಹೇಳಿರ್ತಾರೆ. ಬಟ್ ಡೋಂಟ್ ವರಿ ಅಬೌಟ್ ದಿ ಸ್ಕ್ರಿಪ್ಟ್, ಐ ವಿಲ್ ಗಿವ್ ಯು ಬೆಸ್ಟ್ ಅಂತಲೂ ಕೂಡ ಹೇಳಿದ್ರಂತೆ.
ಓಕೆ ಅಂತ ಹೇಳ್ಬಿಟ್ಟು ಹೇಳಿ ಇವರು ಕೂಡ ಸುಮ್ಮನೆ ಆಗಿರ್ತಾರೆ. ಸ್ವಲ್ಪ ಸಮಯದ ನಂತರ ಕಾಲ್ ಕೂಡ ಬರ್ತದೆ, ಇಲ್ಲಿಂದ ಪ್ರೊಡಕ್ಷನ್ ಹೌಸ್ನಿಂದ ಒಂದು ಕಾಲ್ ಕೂಡ ಬರ್ತದೆ. ಕಾಲ್ ಬಂದುಬಿಟ್ಟು ಅವ್ರು ಹೇಳ್ತಾರಂತೆ, ನಾವು ಪ್ರೊಡಕ್ಷನ್ ಟೀಮ್ನಿಂದ ಕಾಲ್ ಮಾಡ್ತಾ ಇರೋದು ಅಂತಲೂ ಕೂಡ ಹೇಳ್ತಾರಂತೆ. ಆಗ ಅವರೊಂದು ಪೇಮೆಂಟನ್ನು ಕೂಡ ಹೇಳ್ತಾರೆ. ನನಗೆ ಈ ಪೇಮೆಂಟು ಸಾಲೋದಿಲ್ಲ, ಯಾಕಂತ ಹೇಳಿದ್ರೆ ನಾನು ಈಗಾಗಲೇ ಸುಮಾರು ಸಿನಿಮಾಗಳನ್ನು ಕೂಡ ಮಾಡಿದ್ದೀನಿ, ಇದು ನನಗೆ ಯಾಕೋ ವರ್ಕೌಟ್ ಆಗೋದಿಲ್ಲ ಅಂತೇಳಿ ಅನಿಸುತ್ತೆ, ತುಂಬ ಕಷ್ಟ ಆಗುತ್ತೆ ಈ ಕಡಿಮೆ ಪೇಮೆಂಟ್ನಲ್ಲಿ ನಾನು ಕೆಲಸವನ್ನು ಮಾಡೋದಕ್ಕೆ ಅಂತಲೂ ಕೂಡ ಹೇಳ್ತಾರಂತೆ. ಆಗ ಅವರೊಂದು ಮಾತು ಹೇಳ್ತಾರಂತೆ, ಇಲ್ಲ ಮೇಡಮ್ ಇದು ಹೊಸ ಸಿನಿಮಾ, ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ, ಏನು ಮಾಡೋಕ್ಕಾಗಲ್ಲ ಅಂತಲೂ ಕೂಡ ಹೇಳ್ತಾರಂತೆ. ಆಮೇಲೆ ಅಡ್ಜಸ್ಟ್ಮೆಂಟಾ, ಯಾವ ರೀತಿ ಅಡ್ಜಸ್ಟ್ಮೆಂಟು ಅನ್ನುವಂಥ ವರ್ಡು ಅವಾಗ ಬರುತ್ತೆ. ಅಂದರೆ ಇವ್ರು ಹೇಳ್ತಾರಂತೆ, ಹೊಸ ಸಿನಿಮಾ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ, ಅವಾಗ ಸ್ವಲ್ಪ ಪೇಮೆಂಟನ್ನು ಕೊಡಬಹುದೇನೋ, ಬಟ್ ಈಗ ಈ ಭಾರಿ ಏನು ಪೇಮೆಂಟ್ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋಂಥ ಮಾತನ್ನು ಹೇಳಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡ್ರೆ ಸ್ವಲ್ಪ ಅಮೌಂಟು ಜಾಸ್ತಿ ಸಿಗ್ಬೋದು ಅಂತಲೂ ಕೂಡ ಹೇಳ್ತಾರೆ, ನೀವು ಓಕೆ ಅಂದರೆ ಅಂತಲೂ ಕೂಡ ಹೇಳ್ತಾರೆ. ಅದು ಇವರಿಗೆ ಅಷ್ಟಾಗಿ ಸಡನ್ನಾಗಿ ಅರ್ಥ ಆಗಲಿಲ್ಲ. ಆಮೇಲೆ ಸ್ವಲ್ಪ ಸಮಥಿಂಗ್ ಅದರ್ ದೆನ್ ಅಡ್ಜಸ್ಟ್ಮೆಂಟ್ ಅನ್ನೋ ರೀತಿಯಲ್ಲೂ ಕೂಡ ಮಾತನಾಡ್ತಾರಂತೆ. ಆಗ ಇವರಿಗೆ ಕ್ಲಿಯರಾಗಿ ಗೊತ್ತಾಯಿತು. ಆಗ ಇವರು ಹೇಳಿದ್ರಂತೆ, ನೋಡಿ ಇವೆಲ್ಲ ನನ್ನ ಹತ್ರ ಬೇಡ ಅಂತ ಹೇಳ್ಬಿಟ್ಟು ಹೇಳಿ ಸರಿಯಾಗಿ ಜಾಡಿಸ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಇವ್ರಿಗೆ ಕಾಲ್ ಮಾಡಿದ್ದು ಯಾರೋ ಒಬ್ಬ ದೊಡ್ಡ ಪರ್ಸನ್ ಅಲ್ಲ, ಪ್ರೊಡಕ್ಷನ್ ಹೌಸಿಂದ ಸಾಮಾನ್ಯವಾದಂಥ ವ್ಯಕ್ತಿ ಯಾರೋ ಫೋನ್ ಮಾಡಿರ್ತಾರೆ, ಯಾರು ಏನು ಅನ್ನೋದನ್ನು ಮರೆತಿದ್ದಾರಂತೆ. ಬಟ್ ಈ ರೀತಿ ಫೋನ್ ಮಾಡಿಬಿಟ್ಟು ಅಡ್ಜಸ್ಟ್ಮೆಂಟಿಗೆ ಆಫರನ್ನು ಕೊಡ್ತಾರೆ. ಅದಾದ ಬಳಿಕ ಗೊತ್ತಿಲ್ಲ, ಇವರಿಗೆ ಸಿಕ್ಕಾಬಟ್ಟೆ ಸಿಟ್ಟು ಬರುತ್ತೆ. ಶಶಾಂಕ್ಗೂ ಕೂಡ ಕಾಲ್ ಮಾಡಿ ಹೇಳ್ತಾರೆ. ಆಮೇಲೆ ಶಶಾಂಕು ಕೂಡ ಒಂದು ರೀತಿಯಲ್ಲಿ ಅವತ್ತಿನ ಪರಿಸ್ಥಿತಿಯಲ್ಲಿ ಹೇಗಿದ್ರು ಅಂತ ಹೇಳಿದ್ರೆ, ಏನೂ ಕೂಡ ಇವ್ರ ಪರವಾಗಿ ಮಾತನಾಡೋಂಗಿಲ್ಲ, ಹೆಚ್ಚು ಮಾತನಾಡಿದರೆ ಇವ್ರಿಗೆ ಸಿನಿಮಾ ಇಲ್ಲ, ಅಂದರೆ ಪ್ರೊಡಕ್ಷನ್ ಹೌಸೇ ಇಲ್ಲ ಅಲ್ವಾ, ಪ್ರೊಡ್ಯೂಸರ್ಸ್ ಇಲ್ಲ ರೀ, ನಾವು ಮಾಡಲ್ಲ ನಿಮಗೆ ಪ್ರೊಡ್ಯೂಸರ್ ಅಂತೇಳಿ ಹೇಳಿಬಿಟ್ರೆ ಶಶಾಂಕು ಬೀದಿಗೆ ಬರಬೇಕಾಗ್ತದೆ. ಹಾಗಾಗಿ ಶಶಾಂಕು ಕೂಡ ಏನೂ ಕೂಡ ಮಾತನಾಡಲಿಲ್ಲ, ಸುಮ್ಮನೆ ಸ್ವಲ್ಪ ಕಾಮ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು. ಅದಾದ ಬಳಿಕ ಇವರು ಇಲ್ಲ ಅಂತೇಳ್ಬಿಟ್ಟು ರಿಜೆಕ್ಟ್ ಮಾಡಿ ಜಾಡಿಸಿ ನಂತರ ಫೋನನ್ನು ಕೂಡ ಕಟ್ ಮಾಡ್ತಾರೆ. ಬಟ್ ಯಾವ ಪ್ರೊಡಕ್ಷನ್ ಹೌಸು, ಯಾರು ಕಾಲ್ ಮಾಡಿದ್ದು, ಯಾವ ಹುಡುಗ ಕಾಲ್ ಮಾಡಿದ್ದು, ಯಾರು ಕೇಳಿಸಿದ್ದು, ಇದ್ರ ಬಗ್ಗೆ ಇವರಿಗೆ ಯಾವುದೇ ಕ್ಲಾರಿಟಿ ಇಲ್ಲ. ಇವರು ಆಮೇಲೆ ಸುಮ್ಮನೆ ಆಗಿಬಿಡ್ತಾರೆ. ಬಟ್ ಒಂದಂತೂ ಸತ್ಯ, ಈ ನಟಿಯರಿಗೆ ಯಾವ ರೀತಿಯಾದಂಥ ಸವಾಲುಗಳು ಇಲ್ಲಿ ಅವತ್ತಿಗೆ ಎದುರಾಗ್ತಿತ್ತು ನೋಡಿ. ಅವತ್ತಿಗೆ ಮೊಗ್ಗಿನ ಮನಸ್ಸು ಸಿನಿಮಾ ಬಂದು ಎಷ್ಟು ವರ್ಷ ಆಯಿತು. ಈಗ ಈ ವಿಚಾರ ಯಾಕೆ ಮುನ್ನೆಲೆಗೆ ಬಂತು ಅನ್ನೋದು ಒಂದಾದರೆ, ಎರಡನೇದು ಆವಾಗಲೇ ಈ ರೀತಿಯಾದಂಥ ಪರಿಸ್ಥಿತಿ ಇತ್ತಲ್ವಾ ಅನ್ನುವಂಥದ್ದು ಕೂಡ ಒಂದು ದುರಂತ ಅಂತಲೇ ಹೇಳ್ಬೋದು. ಅದ್ಯಾವಾಗ ಈ ಮೊಗ್ಗಿನ ಮನಸ್ಸು ಸಿನಿಮಾ ಮತ್ತು ಅದರ ಮೇಲೆ ಆ ನಿರ್ಮಾಪಕ ತಂಡದ ಮೇಲೆ ಒಂದಷ್ಟು ಆರೋಪಗಳನ್ನು ಆಶ್ರಿತ್ ಅವರು ಹೊರಿಸಿದ್ರು, ಇದರ ಬೆನ್ನಲ್ಲೇ ಈ ಚಿತ್ರದ ನಿರ್ದೇಶಕರಾಗಿದ್ದಂತಹ ಶಶಾಂಕ್ ಅವರು ಸ್ವಲ್ಪ ಗರಂ ಆಗಿದ್ದಾರೆ. ಹಾಗೆಯೇ ಆಶ್ರಿತ್ ಅವರ ಹೇಳಿಕೆಗೆ ತಮ್ಮದೇ ದಾಟಿಯಲ್ಲಿ ಒಂದು ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ನಟಿ ಆಶಿತಾ ಮೊಗ್ಗಿನ ಮನಸ್ಸು ಚಿತ್ರದ ನಿರ್ಮಾಣ ಸಂಸ್ಥೆ ಅಥವಾ ವ್ಯಕ್ತಿಯ ವಿಚಾರವಾಗಿ ಹೇಳಿರುವಂಥ ಮಾತುಗಳು ಶುದ್ಧ ಸುಳ್ಳು. ಆಕೆಗೆ ನಾವು ಆಫರ್ ಮಾಡಿದ್ದು ದೀಕ್ಷಾ ಅನ್ನುವಂಥ ಪಾತ್ರವನ್ನು, ಅದು ಪ್ರಮುಖ ಪಾತ್ರ ಅಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಆಕೆಯೇ ಹಿಂದೆ ಸರಿದು ಈಗ ಈ ರೀತಿ ತಿರುಚಿ ಮಾತನಾಡ್ತಿರೋದು ತಪ್ಪು. ಒಂದು ಪ್ರತಿಷ್ಠಿತ ನಿರ್ಮಾಣ ಸಂಸ್ಥೆಯ ಕುರಿತು ಮಾತನಾಡುವಾಗ ಸ್ವಲ್ಪ ಜವಾಬ್ದಾರಿ ಇರಬೇಕಾಗಿತ್ತು. ಇಂತಹ ಸುಳ್ಳುಗಳಿಗೆ ಬೆಂಬಲವನ್ನು ನೀಡಬಾರದು ಮತ್ತು ತಪ್ಪು ಸಂದೇಶವನ್ನು ರವಾನೆ ಆಗುವಂತೆ ಮಾಡಬಾರದು ಅಂತಲೂ ಕೂಡ ಬರೆದುಕೊಂಡಿದ್ದಾರೆ ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ. ಆದರೆ ಇಲ್ಲಿ ಯಾವುದೇ ಸಂಸ್ಥೆಯ ಹೆಸರನ್ನು ಅಥವಾ ಯಾವುದೇ ವ್ಯಕ್ತಿಯ ಹೆಸರನ್ನು ಆಶ್ರಿತ ಉಲ್ಲೇಖ ಮಾಡಿಲ್ಲ ಮತ್ತು ನಾವು ಕೂಡ ಯಾವ ಸುದ್ದಿ ಸಂಸ್ಥೆಯೂ ಕೂಡ ಆ ಹೆಸರನ್ನು ಉಲ್ಲೇಖ ಮಾಡಿಲ್ಲ. ಇದು ಕಂಪ್ಲೀಟ್ಲಿ ಅವರ ಪರ್ಸ್ನಲ್ ಒಪಿನಿಯನು, ಯಾರ್ದು ಆಶ್ರಿತ್ ಅವರ ಪರ್ಸ್ನಲ್ ಒಪಿನಿಯನು. ಅವರು ಹೇಳಿರುವಂತಹ ಅಷ್ಟೇ ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಅದರ ಸತ್ಯಾಸತ್ಯತೆ ಏನು ಮತ್ತು ಅಲ್ಲಿ ನಡೆದದ್ದೇನು ಅದು ನಿಜವಾಗ್ಲೂ ಕೂಡ ಈ ಮೊಗ್ಗಿನ ಮನಸ್ಸು ಸಿನಿಮಾ ತಂಡಕ್ಕೂ ಮತ್ತು ಆಶ್ರಿತ್ ಅವರಿಗೆ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಬಹುಶಃ ಗೊತ್ತಿರಲಿಕ್ಕಿಲ್ಲ ಅನ್ನೋದು ಮಾತ್ರ ಸತ್ಯ. ಬಟ್ ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಇಷ್ಟು ವರ್ಷಗಳ ನಂತರ ಆಶ್ರಿತ ಈ ವಿಚಾರವನ್ನು ಹೇಳಿರೋದು, ಇದಕ್ಕೆ ಶಶಾಂಕ್ ಅವರು ಕೊಟ್ಟಿರುವಂತಹ ರಿಯಾಕ್ಷನ್ನು, ಓವರಾಲ್ ಘಟನೆಗಳನ್ನು ನೋಡಿದ್ರೆ ನಿಮಗೇನು ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.